ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ನೋಡಿ, ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ಟು ನಿಮಗೆ 88,435 ರೂಪೀಸ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದಕ್ಕೆ ಪ್ರೂಫ್ಸ್ ಅಂತ ತೋರಿಸ್ತೀನಿ. ನೋಡಿ, ಎಲ್ಲರಿಗೂ ಸ್ವಾಗತ. ನೋಡಿ, ವೀಡಿಯೋನ ಕೊನೆಯದವರೆಗೆ ಡೀಟೇಲಾಗಿ ನೋಡ್ಕೊಳ್ಳಿ. ಅಮೌಂಟ್ ಅನ್ನೋದು ಎಲ್ಲರಿಗೂ ಕ್ರೆಡಿಟ್ ಆಗ್ತಿದೆ, ಯಾರ್ಯಾರು ಕ್ರೆಡಿಟ್ ಆಗ್ತಿದೆ, ಯಾವ ಒಂದು ಸ್ಟೂಡೆಂಟ್ಸ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸಾಕಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ಆದರೆ ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ಇದರಲ್ಲಿ ಇನ್ಫಾರ್ಮೇಷನ್ ಎಲ್ಲ ಒಂದು ನಿಮಗೆ ಈ ಒಂದು ಚಾನಲ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ನೋಡಿ, ಕಂಪ್ಲೀಟಾಗಿ ಇದು ಸ್ಟೂಡೆಂಟ್ದು ಡೀಟೇಲಾಗಿ ಹೇಳ್ತೀನಿ. ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ 1,00,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ. ಅದು SSP ಕಂಪಲ್ಸರಿ ಬರುತ್ತೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಸಾಕಷ್ಟು ವೀಡಿಯೋದಲ್ಲಿ ಅದರ ತಿಳಿಸಿದ್ದೀನಿ. ನಮ್ಮ ವೀಡಿಯೋ ನೋಡ್ತೀವಿ ಅವ್ರಿಗೆ ನಿಮಗೆ ಕಂಪಲ್ಸರಿ ಹಾಕಿರ್ತೀರ. ಇದು ಒಂದು ಸ್ಟೂಡೆಂಟ್ಸ್ನ ನೀವು ನೋಡ್ಬೋದು. ಈ ಒಂದು ಇಂಜಿನಿಯರ್ ಸ್ಟೂಡೆಂಟ್ಸ್ ಅದ್ರ ಆಗಿರ್ತಾರೆ. ಓಕೆನಾ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಿಮಗೆ ಏನು ಕಂಪಲ್ಸರಿ ಸ್ಕಾಲರ್ಶಿಪ್ ನಿಮಗೆ 1,00,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ. ಆದರೆ ಬಟ್ ಇದು 88,000 ಅಷ್ಟೇ ತೋರಿಸ್ತಿದೆ. 1,00,000 ಎಲ್ಲಿ ಬರುತ್ತೆ ನಿಮಗೆ ಅಂತ ಕೇಳ್ತಿದೆ. ಓಕೆ, ಮೊದಲನೇದಾಗಿ ಹೇಳ್ತೀನಿ ನೋಡಿ. ನಿಮಗೆ ಟ್ರೈಬಲ್ ವೆಲ್ಫೇರ್ ಡಿಪೆಂಡ್ SC ಸ್ಟೂಡೆಂಟ್ಸ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಜಾಸ್ತಿನೇ ಬರುತ್ತೆ. ನಿಮ್ಗೆ ಅಪ್ರೂವ್ಡ್ SS ಅಂತಿತ್ತು. ಓಕೆ ನಿಮಗೆ ಸೆಕೆಂಡ್ ಬಂದ್ಬಿಟ್ಟು ಟ್ರೈಬಲ್ ವೆಲ್ಫೇರ್ ಡಿಪೆಂಡು ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ST ಸ್ಟೂಡೆಂಟ್ಸ್. ಓಕೆನಾ, ಇದು ST ಸ್ಟೂಡೆಂಟ್ಸ್ಗೆ ನಿಮಗೆ ಏನೇನು ಬರುತ್ತೆ ಅಂದರೆ ನಿಮಗೆ 5,500 ಒಂದು ಬರುತ್ತೆ. ಇನ್ನೊಂದು 82,935 ಅಂದರೆ ಟೋಟಲ್ ಬಂದ್ಬಿಟ್ಟು 88,435 ರೂಪೀಸ್. ಜಸ್ಟ್ ಫೀ ಅಮೌಂಟ್ ಅಂದರೆ ಫಸ್ಟ್ ಅಂದರೆ ಏನಾಗುತ್ತೆ ನಿಮಗೆ ಶುಲ್ಕ ಮರುಪಾವತಿ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ ಕರಿತೀವಿ. ಆ ಒಂದು ಸ್ಕಾಲರ್ಶಿಪ್ ಬರೀ 88,435 ರೂಪೀಸ್. ಈ ಒಂದು ಸ್ಟೂಡೆಂಟ್ಸ್ ಇನ್ನೂ ಏನಪ್ಪ ನೋಡಿ, ಮೇಲೆಗಡೆ ಕಾಣಿಸ್ತಿದೆ ನೋ ಅಂತಿದೆ ಅಂದರೆ ವಿದ್ಯಾಸಿರಿ PMS ಫಾರ್ NTST NST ಅಂತ ಕರಿತೀವಿ. ಅಂದರೆ ಅಕಾಡೆಮಿಕ್ ಅಲೌನ್ಸ್ ಅಂತಂದರೆ ಊಟ ವಸತಿ ಅಂದರೆ ಇಲ್ಲ ಫುಡ್ ಆ್ಯಂಡ್ ಅಕಾಮಡೇಷನ್ ಅಂತ ಕರಿತೀವಿ. ವಿದ್ಯಾಸಿರಿ ಅಂತ ಎಲ್ಲ ಒಂದು ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ಇದು ಒಂದೇ ಕರಿತೀವಿ, ವಿದ್ಯಾಸಿರಿ ಅಂತ. ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿಲ್ಲ ಹುಡುಗ ಅಂದರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದರೆ ಇದು ಕೂಡ ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ರಿಸಲ್ಟ್ ಆಗಿದ್ದರೆ ಇಲ್ಲಿ ಕೂಡ ನಿಮಗೆ ಎಸ್ ಅಂತ ಬಂತು. ಇಲ್ಲಿ ಕೂಡ 15,000 ಇಲ್ಲ, ಈ ವರ್ಷ 20,000 ಅಂದರೆ ಬಟ್ ಈ ವರ್ಷ ಕೂಡ 15,000 ಕೊಡ್ತೀನಿ ಅಂತ ಗೌರ್ಮೆಂಟ್ ಹೇಳಿದೆ. ಯಾಕಂದರೆ ಅಂದರೆ ಆಲ್ರೆಡಿ ತುಂಬ ಜನಕ್ಕೆ ವಿದ್ಯಾಸಿರಿ ಕೂಡ ಅಮೌಂಟು ಕ್ರಿಯೇಟ್ ಆಗಿದೆ. ಅದು ಕೂಡ ವಿಡಿಯೋ ನಮಗೆ ಮಾಡಿ ಕೂಡ ತಿಳಿಸಿದ್ದೀನಿ. ಅದು ಕೂಡ 15,000 ಬರುತ್ತೆ. ಓಕೆನಾ, 20,000 ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು, ಬಟ್ ಅಮೌಂಟ್ ಇಲ್ಲ ಇದ್ದೇ ಇರೋ ಕಾರಣ 15,000 ಕೊಡ್ತಾರೆ. ಓಕೆ, ಪರವಾಗಿಲ್ಲ, 15,000 ಕೊಟ್ಟರು. 15,000 ಇಲ್ಲೊಂದು 88 ಅಂದರೆ 89 ಅಂದರು ನಿಮಗೆ ಆಲ್ಮೋಸ್ಟ್ ನಿಮಗೆ 1,10,000 ಮೇಲೆ ಬಂತು. ಮತ್ತು ಇನ್ನು ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮಗೆ ಕಾಲೇಜ್ ಫೀಸ್ 1,00,000 ಸ್ಕಾಲರ್ಶಿಪ್ ಇದ್ದರೆ 2,00,000 ಸ್ಕಾಲರ್ಶಿಪ್ವರೆಗೂ ತೊಗೋಬೋದು ಅಂತ ಹೇಳಿದ್ದೀನಿ. ಈ ಹುಡುಗ ಬೇರೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಷ್ಟೇ. ಓಕೆನಾ, SSP ಕಂಪಲ್ಸರಿ ಬರುವಂಥ ಸ್ಕಾಲರ್ಶಿಪ್ಪು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕಂದರೆ ನೀವು ಒಂದು ಸಾರಿ ಅಪ್ಲೈ ಮಾಡೋಕ್ಕೆ ಟೈಮ್ ತೊಗೋತದೆ. ಏನಿಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ, ಸೇವ್ ಕಂಟಿನ್ಯೂ ಕೊಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಟೈಮ್ ಹಾಕಬೇಕಾದಾಗೆ ಒಂದು ಸಾರಿ ಸ್ಕಾಲರ್ಶಿಪ್ ಹಾಕಿಬಿಟ್ಬಿಡಿ, ನಿಮ್ಮ ಕೆಲಸ ಅಷ್ಟೇ. ಅದು ಯಾವಾಗ ಬರುತ್ತೆ ನಿಮ್ಗೆ ಬಿಟ್ಬಿಡಿ, ಅದು ಲೆಫ್ಟ್. ಯಾಕಂದರೆ ಎಷ್ಟೋ ಸಾಕಷ್ಟು ಸ್ಟೂಡೆಂಟ್ಸ್ಗೆ 2023 ಸ್ಕಾಲರ್ಶಿಪ್ 2025 ಬಂದಿದೆ. ಓಕೆ, ಅದಕ್ಕೆ ಹೇಳೋದು ನೀವು ಅಪ್ಲೈ ಮಾಡೋದಂತೂ ಕಂಪಲ್ಸರಿ ಮಾಡಿ. ಅದು 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು. ಯಾಕಂದರೆ ನಿಮಗೆ ಇದು ಸ್ಕಾಲರ್ಶಿಪ್ ಫಂಡ್ ಯಾವ ರಿಲೀಸ್ ಮಾಡುತ್ತೆ ಅಂದರೆ ಅಮೌಂಟ್ ಇದ್ದಾಗ ರಿಲೀಸ್ ಮಾಡುತ್ತೆ. ಯಾವ ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಮಾಡುತ್ತೆ ಗೊತ್ತಿರಲ್ಲ. ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಮಾಡ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ಗೆ ರಿಲೀಸ್ ಮಾಡ್ಬೋದು, ಇಲ್ಲ ಮೈನಾರಿಟಿ. ಸಾಕಷ್ಟು ಡಿಪಾರ್ಟ್ಮೆಂಟ್ ಇದ್ದಾವಲ್ಲ, 3-4 ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಅದರಲ್ಲಿ ಯಾವುದಕ್ಕಾದ್ರೂ ಫಸ್ಟ್ ರಿಲೀಸ್ ಮಾಡ್ಬೋದು. ರಿಲೀಸ್ ಆದ ತಕ್ಷಣ ನಿಮಗೆ ಮಾಡಿದರೆ ಆ ಒಂದು ಡಿಪಾರ್ಟ್ಮೆಂಟರು ನಿಮ್ಮ ಒಂದು ಅಕೌಂಟ್ಗೆ ಕ್ರಿಯೇಟ್ ಮಾಡೋಕೆ ಹೋಗ್ತಾರೆ. ಅದರಲ್ಲಿ ನಿಮಗೆ ಕ್ಯಾಟಗರೀಸ್ ಅಂದರೆ ನಿಮಗೆ SC ST ಇಲ್ಲ 3 ಅಂದರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಬಂದರೆ 1A 2A ಅಂತ. ಮತ್ತು ಅದರಲ್ಲಿ ಕೂಡ ನೀವು ಪ್ರೊಫೆಷ್ನಲ್ ಡಿಗ್ರಿನ ಮತ್ತು ನಾರ್ಮಲ್ ಡಿಗ್ರಿನ ಮತ್ತು PUC ಹುಡುಗರ ಮತ್ತು ಅದರಲ್ಲಿ ನೀವು ಏನಾದರೂ ಅದರಲ್ಲಿ ಅದರಲ್ಲಿ ಲಿಂಕ್ ನೋಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೀವು ಮಾಡೋಕ್ಕೆ ನಿಧಾನ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಯೂಟ್ಯೂಬರ್ಸು ಕರೆಕ್ಟ್ ಡೇಟು ಎಕ್ಸಾಕ್ಟ್ ಟೈಮು ಯಾವ ಒಂದು ಯೂಟ್ಯೂಬರ್ಸ್ ಹೇಳೋಕ್ಕಾಗಲ್ಲ. ಫಂಡ್ ಯಾವಾಗ ರಿಲೀಸ್ ಆಗಿ ಡಿಪಾರ್ಟ್ಮೆಂಟ್ ಬರುತ್ತೆ, ಡಿಪಾರ್ಟ್ಮೆಂಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿ ಪೋಸ್ಟ್ ಡಿಬಿಟಿ ಅಂತಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತಂದರೆ ಆಟೋಮೆಟಿಕ್ಲಿ ಒಂದು 20 ಡೇಸ್ ಆರ್ 30 ಡೇಸ್ ಒಳಗಡೆ 1 ಮಂತಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಯಾವಾಗ ನಿಮ್ಮದು ಪೋಸ್ಟ್ ಡಿಬಿಟಿ ಅಂತ ಇರುತ್ತೆ, ವಿತಿನ್ 1 ಮಂತ್ಸ್ ಆರ್ 20 ಡೇಸಲ್ಲಿ ನಿಮ್ಮ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ನಿಮಗೆ ಪೋಸ್ಟ್ ಡಿಬಿಟ್ ಅಬೇಟೆಡ್ ಅಂತಿದ್ರೆ ಓಕೆ, ನೀವು ನೋಡ್ಬೋದು. ಬ್ಯಾಂಕ್ ನೇಮ್ ಕೂಡ ನೋಡ್ಬೋದು. ಇದೇ ಜನವರಿ 3ಗೆ ನಿಮಗೆ 2026 ಇದು ನಿಮಗೆ ಏನೋ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿರೋ ಅಕೌಂಟ್ ಕೂಡ ನೋಡ್ಬೋದು. ಓಕೆನಾ, ಇಷ್ಟು ಈ ಒಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊತೀನಿ. ಯಾಕಂದರೆ ಸ್ಕಾಲರ್ಶಿಪ್ ಬರೋದಿಲ್ಲ ಬಂದಿರೋ ಪ್ರೂಫು ತೋರಿಸಿ ಅಂತ ಹೇಳ್ತಿರೋ. ಖಂಡಿತ ಬರುತ್ತೆ, ಸಾಕಷ್ಟು ಜನಕ್ಕೆ ಬಂದೇ ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಇನ್ನು ನೀವು OBC ಸ್ಟೂಡೆಂಟ್ಸು ಆದರೆ ಇನ್ನೂ ವೇಟ್ ಮಾಡಬೇಕು. ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿಲ್ಲ. ಮೊದಲನೇದಾಗಿ ಫಸ್ಟ್ SC ST ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಓಕೆ, ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲಿಲ್ಲ ಅಂದರೆ ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸು ಈ ಥರ ಇನ್ನೂ ಫಸ್ಟ್ ಇಯರ್ ಪ್ರೊಫೆಷನಲ್ ಡಿಗ್ರಿ ಜಾಯ್ನ್ ಆಗಿದ್ರೆ ಈ ಮಂತ್ ಫುಲ್ ಕಂಪ್ಲೀಟ್ ಎಂಡ್ವರೆಗೂ ಇದೆ. ಎಲ್ಲರೂ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನೋ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿತು ಅಂತಂದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡು ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾವು ಕೂಡ ಅಷ್ಟೇ, ಟಾಟಾ, ಬಾಯ್ ಬಾಯ್.